ಭೂತಗಣಾದಿಸೇವಿತಂ ಕಪಿಷ್ಟವಿಂದು ಪದಾರ್ಥಮಂಗಿತಂ ಉಮಾಪತಿಂ ಶೋಭ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ. ಒಂದನ್ನು ಒತ್ತ ಹಿಂಗೆ ಬಾಯಿ ಒತ್ತು. ಆಯ್ತು ಅಣ್ಣ. ಅನ್ನಪೂರ್ಣ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಸತಾಸ್ತು ತಥಾಸ್ತು. ಭಿಕ್ಷಾಂದೇಹಿ ಅಂತಾರೆ, ಭಿಕ್ಷಾಂದೇಹಿ ಅಂತಾರಲ್ಲ ಸಾ. ಈ ಹಾಡು ಬೇಕಾದಲ್ಲಿ ಎರಡನ್ನೂ ಒತ್ತಿ. ಭಿಕ್ಷಾಂದೇಹಿ ಅಂತ ಅಂದ್ರು ಅಲ್ಲ, ಇದನ್ನ ಪೂಜೆ ಮಾಡ್ರಿ ಭಿಕ್ಷೆ ಎತ್ತಂಗ ಆಗುತ್ತೇನೋ ಅಂತ ನಾನು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌ ಗಂ ಗಣಪತೇ ನಮಃ. ಈ ಸ್ತೋತ್ರ ಬೇಕಾದಲ್ಲಿ ಐದನ್ನು ಒತ್ತಿ. ಆಯ್ತು ಸರ್. அப்படி பாடு பாடு பாಡು ಅಪಡಿ ಇನ್ನ ಪಿನ್ನ ಸೇ. ಈ ಹಾಡು ಬೇಕಾದಲ್ಲಿ ಮೂರನ್ನು ಒತ್ತಿ. ಎಂತ ಹಾಡು ಆಡ್ತಾರ ಯಾರನ್ನ ಪುಸ್ತಕನ ಹಾಕಿರ ಯಾರನ್ನ ಐನಾರ ಕೆಲ ತಗೊಂಡ್ರಲ್ಲ ನಮ್ಮನ್ನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಂಜುನಾಥ ಅನುಗ್ರಹವು ನಿಮಗೆ ಸದಾ ಮೇಲಿರಲಿ. ಈ ಹಾಡು ಬೇಕಾದಲ್ಲಿ ನಾಲ್ಕನ್ನು ಒತ್ತಿ. ಆಯ್ತು ಸರ್, ನಾಲ್ಕು. ಅಪ್ಪ ಲೂಸ ಅಮ್ಮ ಲೂಸ ಏನು ಇವ್ರು ಯಾರು ಬೆಳಿಗ್ಗೆ ಇದು ಶ್ಲೋಕ ಹಿಂಗ್ ಬರ್ತದೆ ಹಿಂಗೆಲ್ಲ ಬರ್ತದೆ. ಈ ಹಾಡು ಬೇಕಾದಲ್ಲಿ ಎಂಟನ್ನು ಒತ್ತಿ. ಒಂದ್ಸಲ ಇದು ಬರ್ತೈತೆ, ಒಂದ್ಸಲ ಇದು ಬರ್ತೈತಲ್ಲ ಹಾಡು. ಇದು ಮೊಬೈಲೇ ಚೆನ್ನಾಗಿರುತ್ತೆ ನಂದು. ಹಲೋ ಹಲೋ. ಗಣೇಶನ ಸ್ತೋತ್ರ ಕೇಳಲು 9 ಒತ್ತಿ. ಕೃಷ್ಣನ ಸ್ತೋತ್ರ ಕೇಳಲು 3 ಒತ್ತಿ. ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು 8 ಒತ್ತಿ. ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು 101 ಒತ್ತಿ. ನಿಮಗೆ ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ? ಇದು ಮಂಜುನಾಥ ಸ್ತೋತ್ರ. ಮಂಜುನಾಥ ಸ್ತೋತ್ರ 7 ಒತ್ತಿ. 7. ಆಯ್ತು ಸರ್. ಒತ್ತುದ್ರಾ? ಈಗ ನಾವು ಒಂದು ಶಬ್ದವನ್ನು ಗ್ರಹಿಸುತ್ತೇವೆ. ಅದು ಯಾವ ಶಬ್ದ ಎಂದು ನೀವು ಗ್ರಹಿಸಬೇಕು. ಹಲೋ. ನಾವು ಈಗ ಒಂದು ಶಬ್ದವನ್ನು ಗ್ರಹಿಸುತ್ತೇವೆ, ನಿಮ್ಗೆ ಆಡಿಯೋ ರಿಪ್ಲೈ ಮಾಡ್ತೀವಿ. ಅದು ನೀವು ಯಾವ ಶಬ್ದ ಎಂದು ಗುರುತಿಸಿದರೆ ನಿಮಗೆ 10,000ದ ಒಂದು ಮೊದಲನೇ ಬಹುಮಾನವಿರುತ್ತದೆ. ನೀವು ಅದು ಯಾವಾಗ ನಡೆಯುತ್ತದೆ ಶಬ್ದ ಎಂದು ನೀವು ಗುರುತಿಸ್ಬೇಕು. ಆಯ್ತಾ? ಆಯ್ತು. ಇದು ಯಾವಾಗ ಗ್ರಹಿಸುತ್ತದೆ ಶಬ್ದ? ಇದೆ ಅಂತ ಶಬ್ದ. ಇದು ಸಂಸ್ಕೃತನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲಿಷು ಅಲ್ಲ. ಅಲ್ಲ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇರೋದು ನಿಮ್ಗೆ. ಹಲೋ ಹಲೋ. ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು. ಹಲೋ ಹಲೋ ಹಲೋ. ಕವಿತಾ, ಆಫೀಸ್ಗೆ ಹೋಗ್ತಾ ಇದೀನಿ, ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಪ್ಪ. ಯಾರು ನೀನು? ನೋಡಿ, ನಾನು ಕವಿತಾ ಅಂತ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ರೆಡಿ ಆಗಿದ್ದೀನಿ. ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ, ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ, ಸ್ಟಿಕ್ಕರ್ ಇಟ್ಕೊಂಡಿದೀನಿ. ಏನ್ ಕೇಳಿದ್ರೆ ಅಕ್ಕ, ನಾವು ಇವಾಗ ಇದು ಯಾರ ನಂಬರ್ ಹೇಳಿ? ನಾನ್ ಕವಿತಾ. ಇದು ಕವಿತಾ ಅಲ್ಲ, ನಮ್ಗೆ ಇರಬೇಕು. ನಾನ್ ಕವಿತಾ ಅಂತ. ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನೀನ್ ಯಾರು? ನಾನ್ ನರಸಿಂಹರಾಜು ಅಂತ, ಮಳ್ಳಾಪುರ. ನಿಂಗ್ ಮದ್ವೆ ಆಗಿದ್ಯಾ? ನಾಳೆ ಮಕ್ಕಳೆಲ್ಲ ಮದುವೆ ಪಡೆಯೋದಿರ್ಲಿ. ರವೀಂದ್ರ ಮನೆಯಲ್ವರ? ಅಲ್ಲ, ನಿಂಗ್ ಮದ್ವೆ ಆಗಿದ್ಯಾ? ಬಾ, ನಾನು ನಿನ್ ಮದ್ವೆ ಆಗೋಣ. ನಮ್ಮ ತಿಂಗಳು ಬಿಟ್ರೆ ಅವ ಅಕ್ಕ ಇಕ್ಕೋ ಯಾವ್ದು ರಂಗ್ ನಂಬರಿಂಗ್ ಮಾಡಿದೀನಿ. ಹಲೋ ಹಲೋ. ನೋಡು, ಆತರ ಬೇಜಾರ್ ಮಾಡ್ಕೊಂಬೇಡ. ನನಗಿನ್ನು 42 ತುಂಬ 43 ಬಿದ್ದೈತೆ. ನಂಗೆ ಯಜಮಾನ್ರು ಸತ್ತೋಗೋರೆ. ಅಯ್ಯೋ, ನಮ್ಮ ಒಬ್ಬರಲ್ಲ ಗಂಡ್ರಲ್ಲ ಬದುಕಿದ್ರು ಮಾಡ್ಲಿಲ್ವಲ್ಲ, ಬರೇ ಗಂಡ್ಸತ್ತೋದಾರ ಮಾಡ್ತಾರಲ್ಲ. 3ನೇ ಒಂದೇಳು ಕಣಕ್ಕೆ ನೀನು ಗಂಡಲ್ದಾರ್ ಮಾಡಿರೋದು. ಏನಪ್ಪ? 3ನೇ ಒಂದೇಳು ನೀನು ಗಂಡಲ್ದಾರ್ ಮಾಡಿರೋದು. ಈಗ ಬರೀ ನನ್ ಗಂಡ್ಸತ್ತೋದ. ನಿಮ್ ಏನಾಗಿ ಸತ್ತೋದಕ್ಕ? ಏನಾಗಿ ಸತ್ತೋದ? ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡಿಗೆ ಮಾಡು ಅಂತ ಹೇಳ್ತಿದ್ದೆ. ಅದು ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ.
ಅವ್ರ ಕೈ ಬಟ್ಟೆ ಹೊಡೆದು ಹೋಗ್ತೀವ. ಅವನ ಕೈ ಬಟ್ಟೆ ಒಗ್ಸಿವೆ, ತಿಂಡಿ ಮಾಡಿಸಿವೆ, ಅಡಿಗೆ ಅವನು ಮಾಡಿ. ಒಂಥರ ಗಂಡ ದೇವ್ರ ಸಮಾನ ಅಲ್ವರ. ದೇವ್ರಾದ್ರೆ ಏನು? ದೇವ್ರು ಮತ್ತೀಗ ನಮ್ಗೆ ತೊಂದ್ರೆ ಕೊಡಲ್ವಾ ರಾತ್ರಿ ಹೊತ್ತು? ಅದಕ್ಕೆ ಅಲ್ವ ಜನ ಪ್ರಪಂಚ ಗಂಡು ಹೆಣ್ಣು ಅಂತ ಮದುವೆ ಮಾಡೋದು. ಮತ್ತೆ ನೀನು ನಾನು ಆಗನ್ ಬಾ. ಅಲ್ಲ, ಒಬ್ಬರು ಮದುವೆ ಆದ್ಮೇಲೆ ಮಕ್ಳು ಮರಿ ಯಾವ ನಿಮ್ಗೆ? ಆ ಮಕ್ಳು ಮರಿ ಇದಾವೇನಕ್ಕ? 6 ಇದಾವೆ, ಇನ್ನೊಂದ್ ಮಾಡಿವಂತೆ ಬಾ ನೀನು. ನೀನ್ ಎಷ್ಟು ಮಕ್ಳು ಮರಿ ನೋಡ್ಕೊಂಡು ಅವರೇ ಗಂಡ ಅಂತ ತಿಳ್ಕೊಂಡಿರು. ಇಂಥವೆಲ್ಲ ಮಾಡಬಾರ್ದು. ಅದರಿಂದಲೇ ಕೊರೋನಾ ಏಡ್ಸ್ಬಾರ್ದು ಬಂದು ನಿಮ್ಮಂತರು 100 ಜನ ಕಾಯಿಲೆ ತಂದಿಕ್ಕೋದು. ಈಗ ಮದ್ವೆ ಆಗ್ತೀಯ ಇಲ್ಲೋ ನೀನ್ ಹೇಳು ನರಸಿಂಹ? ಇಲ್ಲ, ನಂಗೆ ಮದುವೆ ಆಯ್ತಕ್ಕ. ಮದ್ವೆ ಆಗಿರ್ಲಿ, ಈಗ ಮದ್ವೆ ಆಗಿರ್ಲಿ ಏನಿಲ್ಲ, ನಾವ್ ಹೋಗಿ ಎಲ್ಲಾನ ಮದ್ವೆ ಮಾಡ್ಕೊಳ್ಳೋಣ. ನಮ್ಮ ಮನೆಗೆ ನಮ್ಮ ಹೆಂಗಸರು ಮಕ್ಕಳು ಕೆರ ಹರ್ದು ಹೋಗ್ತಾರೆ. ನಮ್ಮ ಮನೆಗ್ ಬಟ್ಟೆ ಒಕ್ಕೊಂಡು ಇರಿವಂತೆ. ಬಟ್ಟೆನಾ ಒಕ್ಕೊಂಡು ಇರಿವಂತೆ ನಮ್ಮ ಮನೆಗೆ. ನಾನಾ? ನಿಮ್ ಬಟ್ಟೆ ಒಕ್ಕೊಂಡು ನಾನಿರ್ಬೇಕಾ? ಎಷ್ಟು ಆದ್ರೂ ನಾನು ಮನೆಗೆ ನಾನು ಅಚ್ಚುಕಟ್ಟಾಗಿ ಎಲ್ಲಿ ಚೊಂಬಿಕ್ಕಿಯವ್ರೆ ಎಲ್ಲಿ ಪಾತ್ರೆ ಇಕ್ಕಿಯವ್ರೆ ಅನ್ನೋದು ನೋಡಿಲ್ಲ ನಾನು. ಈಗ ಅದಕ್ಕೆ ನೀನ್ ಗಂಡ್ ನಿಗಿರ್ಕೊಂಡು ಹೊಡೆದೇ ಇರೋದು. ನಿಮ್ಮ ಮಿಂಟ್ರಿ ಸುತ್ತಕ್ ಮುಂದೆ ನಮ್ಮ ಯಜಮಾನ್ರು ಇದ್ದಿದ್ರೆ ನಿನ್ಗೆ ಏನ್ ಮಾಡ್ತೀವಿ ಗೊತ್ತಾ? ಈಗ ಯಜಮಾನ್ ಕೂಡ ಹಾಕಿರಲ್ವಾ? ನೀನ್ ಯಾವಾಗ ತಗೋಗಿವ ನೀನು? ನಮ್ಮ ಯಜಮಾನ್ರು ಇದ್ದಿದ್ರೆ ನಿನಗೆ ಈಗ ಸೂಟ್. ಹಲೋ ಹೇಳಿ ಅಣ್ಣ. ನಾನು ಅದೇ ಹೇಳಿದ್ನಲ್ಲ ಸರ್, ನಮ್ಮ ಅವರಿಂದ ನಮ್ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ. ಏನಿಲ್ಲ, ನಾವು ಫೋನ್ ಮಾಡಿದ್ ಏನಕ್ಕೆ ಅಂದ್ರೆ, ಹಿಂಗೆ ಅವ್ರ ಮಗಳು ಫೋನ್ ಮಾಡಿದ್ಲು, ಅಮ್ಮಂಗೆ ತುಂಬಾ ಹುಷಾರಿಲ್ಲ ಅಂತ. ಅದೇ ನಮ್ಗೆ ಗೊತ್ತಾಯ್ತು ನಿಮ್ಮ ಹಿಂದೆ ಬಿದ್ದು ಪಾಪ ನಿಮ್ ಸಂಸಾರ ಎಲ್ಲ ಹಾಳು ಮಾಡಿ ನಿಮ್ಗೆಲ್ಲ ಕೆಟ್ಟ ಹೆಸರು ತಂದಿದ್ದಾಳೆ ಅಂತ. ನಾವು ಕೈ ಮುಗಿದು ಕೇಳ್ಕೊಳೋದು ಇಷ್ಟೇ ನಿಮ್ಗೆ. ಏನಂತ ಗೊತ್ತಾ, ಅವಳಿಗೆ ಏನೋ ಯಾವ ದೇವ್ರಿಗೆ ಹೋಗಿದ್ದೀರ, ನೀವ್ ಏನ್ ಮಾಡಿದೀರ ನಮಗ್ ಗೊತ್ತಿಲ್ಲ. ದಯವಿಟ್ಟು ಅದೊಂಚೂರು ನೀವು ಅದನ್ನ ಪರಿಹಾರ ಮಾಡಿ ಕೊಟ್ಬಿಟ್ರೆ ಅವಳಿಗೆ ಚಪ್ಪಲಿ ತಗೊಂಡು ಹೊಡೆದು ಈ ಊರ್ ಖಾಲಿ ಮಾಡಿಸ್ಕೊಂಡು ನಾವು ನಮ್ಮ ಮನೆ ಕರ್ಕೊಂಡು ಹೊರಟೋಗ್ಬಿಡ್ತೀವಿ. ಯಾಕೆ ಬಿಡಿತಾ ಇದು? ಎಂತಾರು ಹಿಂಗಾಗೋದು ಸಹಜ. ಆದ್ರ ಹಂಗಾಗಿ ಏನ ಅಕಸ್ಮಾತ್ ಜೀವನನೇ ಸಾಕು ಅಂತ ಏನೋ ಕೆರೆ ಬಾವಿ ಅಂತ ರೈಲ ಪೈಲ ನೋಡ್ಕೊಂಡರು ಅಂತ ನಾವು ಅಷ್ಟೇ. ಏನೋ ಕರ್ಕೊಂಡೋಗಿ ಎಲ್ಲ ಒಂದ್ ಅಂಗಡಿ ಮುಂಗಟ್ಟು ಏನ ಹಾಕೊಟ್ಟು ಇದು ಮಾಡಿ ನಮ್ಗೂ ರಾತ್ರಿ ಎಲ್ಲ ಸಖತ್ತಾಗಿ ಗೋಳಾಡ್ಕೊಂಡ್ ಫೋನ್ ಮಾಡ್ಬಿಟ್ರು ಅಣ್ಣಾರೆ. ಇಲ್ಲ ಅಣ್ಣ, ನಿಜವಾಗ್ಲೂ ಅವ್ಳು ಮಾಡಿದ ಇದಕ್ಕೆ ನಾವು ಊರ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ ಅಣ್ಣ. ನೀವ್ ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ಮತ್ ನಮ್ಮನ್ನೇ ಲೋಫರ್ ನನ್ ಮಗನೇ, ಮೆದಿಗುಟ್ಟಿದ ನನ್ ಮಗನೇ, ಸುಳೆ ಮಗನೇ, ಹಂಗೆ ಹಿಂಗೆ ಅಂತ ಬೈತಿದ್ರಲ್ಲಣ್ಣ ನೀವು. ಯಾವಾಗ ಹಿಂಗ್ ಮಾಡ್ಬಿಟ್ಟಲ್ಲ ನಮ್ಮ ಗಂಡಗ್ ಬಿಡಿಸಿ ಹಂಗೆ ಹಿಂಗೆ ಏನೇನೋ ಬೈದ್ರಲ್ಲ ಸರ್. ಅದನ್ನ ಹಂಗ್ ಮಾತಾಡಿದ್ ಒಂದಿನ. ಖಂಡಿತ ನಾವ್ ಯಾವತ್ತೂ ಮಾಡಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಲಲ್ಲೇರ್ ಅಣ್ಣ ಅಂತ ಹೇಳ್ಬಿಟ್ಟು ಅವಳು ಲಲ್ಲೇರ್ ಅಣ್ಣ ಅಂತ ಹೇಳ್ಬಿಟ್ಟು ಯಾರ ಕೈಲ ಮಾಡ್ಸಿರ್ಬೇಕು ಹೊರತು ನಾವ್ ಯಾವತ್ತೂ ಮಾಡಕ್ ಹೋಗಿಲ್ಲ ಸರ್. ಅಲ್ಲ ಸರ್, ಒಬ್ಬ ಅಣ್ಣ ಆದವನು ಈ ತರ ನಾವ್ ಯಾವತ್ತನ ಯಾರಿಗನ ಒಬ್ಬ ಗಂಡಸಿ ಕೇಳಕ್ಕಾಗುತ್ತಾ? ಖಂಡಿತ ಯಾರೋ ಹಂಗಾರ ಅವಳೇ ಮಾಡ್ಸಿರ್ಬೇಕಣ್ಣ. ಅವ್ರು ಎಲ್ಲದ್ರಾಗೂ ಇದ್ರು. ಆಮೇಲೆ ಯಾರನ್ನ ತಂದ್ಕೊ ದುಡ್ಡು ಕಲೆಕ್ಷನ್ ಮಾಡ್ಕೊಡು ಒಂದಲ್ಲ ಅಣ್ಣ ಕೇಳಿದ್ರು. ಬಿಡಿ ಸರ್, ಆ ತರ ಎಲ್ಲ ಹೇಳ್ಬೇಡ್ರಿ. ನಮ್ಗೆ ಸರ್ ನನ್ ಮದ್ವೆ ಆಗ್ಬೇಕಾದ್ರೆ ಒಂದ್ ಹೆಣ್ಣು ಹುಡ್ಕ ಕಷ್ಟಪಟ್ಟಿದೀವಿ ಅಂದ್ರೆ ನಮ್ ತಂದೆ ತಾಯಿಯರೆಲ್ಲ ಅಷ್ಟ್ ಕಷ್ಟಪಟ್ಟವ್ರು. ನಿಮ್ ಮಗಳು ಹಿಂಗಂತೆ ಹಂಗಂತೆ ನೋಡಿ ಎಲ್ಲಿ ಪರಿಣಾಮ ಬೀರುತ್ತೆ ಲೆಕ್ಕ ಹಾಕಿ ನೋಡಿ. ಆ ತರ ಆಗಿದೆ. ಈಗ ನಾವು ನಮ್ಮ ತಂದೆ ಬಂದಿದೀವಿ, ನಮ್ ತಂದೆಗೆ ಮಾತಾಡುವಂತ ಅಂದೆ, ಮಾತಾಡಲ್ಲ ಅಂತ ಅಂದ್ಲು. ಅದಕ್ಕೆ ಅವಳಿಗೊಂಚು ಏನ್ ಸರ್, ಅವಳು ಹೇಳಕ್ ಆಗ್ತಿಲ್ಲ ಸರ್. ಅವ್ಳು ತುಂಬಾ ಮೈ ಕೈ ಎಲ್ಲ ಉರಿ ಅಂತೆ. ಆಸ್ಪತ್ರೆ ಕರ್ಕೊಂಡೋದ್ರೆ ಏನು ಇಲ್ಲ ಅಂತಾರೆ. ಇದ್ರ ಅದೇ ಇಲ್ಲ ತಂದು ನಾವು ಹೆಸರು ನೋಡಿ ಇರೋದ್ ಹೇಳ್ತೀವಿ ಅಣ್ಣಾರೆ. ನಮ್ ಮನೆಗೆಲ್ಲ ಸಂಸಾರ ನೆಮ್ಮದಿ ಕೆಟ್ಟೋಯ್ತು. ಆಮೇಲೆ ನಾವು ಭಾರಿ ಊಟ ನಿದ್ದೆ ಇಲ್ದಂಗೆ ಹೋಗಿ ಕ್ಯಾತೆ ಮೇಲೆ ಬಪ್ಪಾರಾಗೆಲ್ಲ ಮನಿಕೊಂಡ್ ಸೊಳ್ಳೆ ತಿಗಣೆಕಾಯಿ ಇಲ್ಲಿ ಹೊಂದಿಕಾಯಿ ಎಲ್ಲ ಎಪ್ಪತ್ತೈದು ಎಲ್ಲ ಕಡಿಸ್ಕೊಂಡಿದೀವಿ. ಆಮೇಲೆ ಮನೆಗಳಿಗೆಲ್ಲ ನಮ್ಮ ಬಟ್ಟೆ ಬರೆ ಎಲ್ಲ ಸುಟ್ಟಾಕಿರೋದು. ಹಿಂಗೆಲ್ಲ ಇತಿಹಾಸ ಐತಿ ನಮ್ಮವು. ಹಂಗೆಲ್ಲ ಹೋಗಿ ನಾವು ಅದಕ್ಕೆ ಅಲ್ಲ ಸರ್, ನೀವ್ ಮಾಡ್ಬೇಕಾದ್ರೆ ಹುಡಿಕೊಂಡ್ ಚಪ್ಲಿ ತಗೊಂಡ್ ಹೊಡೆಯೋದ್ ಬಿಟ್ಟಿ ಅಂತ ಮುಂಡೆಗೆ ಬಿಟ್ಕೊಂಡಿದ್ದೀರಲ್ಲ. ಎಲ್ಲಿ ಅಂತ ಹುಡುಕೊಂಡು ಹೋಗಿ ಹೊಡಿ ಅಂದ್ರ ಆಮೇಲೆ ಯಾರನ್ನ ಪೊಲೀಸಿಗೆ ಕೊಟ್ಟು ಹಿಂಗೆಲ್ಲ ಗಲಾಟೆ ಬಂದಿದ್ರು ಗಂಡದ ಟೈಮಾಗೆ ಅಂತ ನಾ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಎಲ್ಲಿದ್ದಾಳೆ ಅಂತಾನೆ ಹೇಳಿರ್ಲಿಲ್ಲ ಅವಳು ಇಷ್ಟು ದಿವಸ. ಇದೆಲ್ಲ ತುಮಕೂರು ಹತ್ರ ಇದೆ, ದೊಡ್ಡ ಕಾಲೇಜ್ ಇದೆಯಲ್ಲ ಸರ್ ಇದು. ಮೆಡಿಕಲ್ ಕಾಲೇಜ್ ಅಗಲಕೋಟೆ ಯಾವ್ದೋ ಗೊತ್ತಿಲ್ಲ. ಮೆಡಿಕಲ್ ಕಾಲೇಜ್ ದೊಡ್ಡ ಕಾಲೇಜ್ ಪಕ್ಕದ ರೋಡ್ ಕರ್ಕೊಂಡ್ ಬಂದವ್ರು ಯಾವ್ದೋ ಒಂದ್ ಚಿಕ್ಕ ಮನೆಗೆ ಅವಳು ಇಲ್ಲಿ ಮಾತಾಡಕ್ ಆಗ್ತಿಲ್ಲ. ನಾಲ್ಗೆ ಗಂಟ್ಲಾಗೆಲ್ಲ ಗುಳ್ಳೆ ಗುಳಾಗೋಗ್ಬಿಟ್ಟ ಅವಳಿಗೆ.
ಸಣ್ಣ ಸಣ್ಣ ಗುಳ್ಳೆಗಳು ಆಗ್ಬಿಟ್ಟವೆ. ನಾವು ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿದ್ದು. ಏನಿಲ್ಲ ಸ್ವಾಮಿ ನೋಡಿ, ಒಂದ ನೋಡಿ ಹಾಸ್ಪಿಟ್ಲು ಅಂದ್ರೆ ಏನು ಆಗಲ್ಲ. ಒಟ್ಟಾಗಿ ಇದು ಇದ್ರಾಗೆ ಗುರುಪಿಯೋ ನಮ್ಮ ಸ್ವಾಮೀಜಿ ಅವರೇ ಶೃಂಗೇರಿಗೆ ಸ್ವಾಮಿ, ಅವರು ಅಲ್ಲಿಗೆ ನಾವು ಹೊರಟಿದೀವಿ ಸ್ವಾಮಿ. ನಾವಂತೂ ಖಂಡಿತ ಮಾತು ಕೊಟ್ಟಿದೀವಿ ಅಲ್ಲಿಗೆ. ಸ್ವಾಮಿ, ಹಂಗಾಗಿ ನಾವು ಅಲ್ಲಿಗೆ ಹೊರಟಿದೀವಿ ಸ್ವಾಮಿ. ನೋಡಿ ಅಲ್ಲಿ ನಾವು ಹಿಂಗೆಲ್ಲ ಈ ತರ ನಮ್ಗೆ ತೊಂದರೆ ಕೊಡ್ತಾವ್ರು ಮಾನಸಿಕವಾಗಿ. ನಾವೇನು ಇದು ಮಾಡಿಲ್ಲ. ನಮ್ಗೆ ಈಗಾಗಲೇ 1 ವರ್ಷದಿಂದ 10 ವರ್ಷ ಆಗ್ತಾ ಬಂತು. ಅಣ್ಣ ತಮ್ಮದಿರಾಗೆ ಸಂಸಾರದಾಗೆ ಎಲ್ಲ ನಮ್ಗೆ ಈಗ ನಮ್ಗೆ ಭಾರಿ ತೊಂದರೆ ಮಾಡ್ತಾವ್ರೆ. ತೊಂದ್ರೆ ಅಂದ್ರೆ ಅದೇ ಇದು ಹಿಂಗಿಂಗೆ ಅಂತ ಅದೇ ಈ ತರ ಹಿಂಗೆ ಹೆಣ್ಮಕ್ಳೆಲ್ಲ ಕೆಟ್ಟದ್ ಮಾಡಿ ಹಿಂಗ್ ಮಾಡ್ದ ಇನ್ನ ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ನಾವು ಮಾತು ಕೊಟ್ಬಿಟ್ಟಿದೀವಿ ಸ್ವಾಮಿ. ಮಾತು ಕೊಟ್ಟಿದೀವಿ ಅಂತಂದ್ರೆ ಅಲ್ಲಿ ಅವ್ರದ್ದು ಪ್ರಭಾವ ಬೀರವ್ರೆ. ಅದು ಅಮಾವಾಸ್ಯೆ ದಿನ ಏನೇನೋ ಮಾಡಿದ್ದಾರೆ ಖಂಡಿತ. ಅದೇ ಅವಳಿಗೆ ಮೊನ್ನೆಯಿಂದಾನೆ ಸ್ವಾಮಿ, ಮೊನ್ನೆ ಅಂತ ಅಲ್ಲಿ ನೋಡಿ ಸ್ವಾಮಿ, ಗುರುಪಿಯೋ ನಮ್ಮ ಸ್ವಾಮೀಜಿ ಅವ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಸಕಲಿಷ್ಟು ತಪ್ಪಾಯ್ತು ಅಂತ ಸ್ವಾಮಿಯವ್ರ ಕೈ ಹಿಡಿದು ಹಿಂಗೆ ನಾವ್ ಯಾರಿಗೂ ಅನ್ಯಾಯ ಏನೋ ಅವ್ರು ಹೇಳೋದು ನೀವು ಇರೋದು ಹೇಳ್ಕೊಂಬಿಡಿ ಸ್ವಾಮಿ, ಅಲ್ಲಿ ಹೋದ್ ಒಳ್ಳೇದಾಗುತ್ತೆ. ಇಲ್ಲ ನಾವು ಯಾರನ್ನೋ ನಮ್ಮ ಪೂಜಾರು ಇದ್ದು ಕೇಳುದು, ಅವ್ರು ಅವ್ರು ಏನು ಕೆಟ್ಟದೇನೋ ಮಾಡಿಲ್ಲ, ಯಾವ್ದೋ ಒಂದು ದೇವಿ ಮೊರೆ ಹೋಗಿದ್ದಾರೆ. ಹೌದಾ? ಕೆಟ್ಟದಲ್ಲ, ನಾವು ಹೋಗಿರೋದು ಅಲ್ಲಿಗೆ ಅಣ್ಣ. ಅವ್ರು ಹೋಗಿ ಅಲ್ಲಿಂದ ಒಂಚೂರು ತೀರ್ಥ ಎಸ್ಕೊಂಬಂದು ಮೈ ಮೇಲೆ ಹಾಕಿದ್ರೆ ಅವಳು ಒಂದ್ 2-3 ಒಟ್ಟಾಗ ಅಲ್ಲಿ ಹೋಗಿ ಹಿಂಗಂತ ನಿಮ್ಮ ಹತ್ರನೇ ಬಂದು ಅವರು ಸರೆಂಡರ್ ಆಯ್ದ್ರಿ ಸ್ವಾಮಿ. ಈ ತರ ಇವಳು ಮಾಡಿರೋದು ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿ ಅಲ್ಲಿಂದ ತೀರ್ಥನೋ ಏನೋ ಕೊಡ್ತಾರೆ. ನಾವು ಹೋಗ್ತೀವಿ ಸ್ವಾಮಿ. ಯಾವಾಗ ಹೊರಟಿದ್ದೀರಣ್ಣ? ನಾಳೆ ಹೋಗ್ತೀವಿ ಸ್ವಾಮಿ. ನಾಳೆ ಬೆಳಿಗ್ಗೆ ಯಾವಾಗ ಇನ್ನ ಡೇಟ್ ಫಿಕ್ಸ್ ಇಲ್ಲ. ನಾವು ಅವ್ರಿಗೆ ಹಿಂಗೆ ಒಳ್ಳೇದಾದ್ರೆ ನಾವು ಹಿಂಗೆ ನಿಮ್ಗೆ ಬರ್ತೀವಂತ ಮಾಡಿದ ಸ್ವಾಮಿ. ರಾತ್ರಿಯಿಂದ ನನಗೆ ಖುಷಿಯಾಗಿ 3,600 ರೂಪಾಯಿ ಪಟಾಕಿ ಹೊಡೆದು ದೇವ್ರ ಪೂಜೆ ಮಾಡಿಸಿ ರಾತ್ರಿ ಎಲ್ಲ 11-12 ಗಂಟೆ ತನಕ ನಾವು ಒಂಥರ ಇದು ಮುಖ್ಯಮಂತ್ರಿ ಆಮೇಲೆ ಪ್ರಧಾನಮಂತ್ರಿ ಆದ್ರೆ ಎಲ್ಲ ಪಟಾಕಿ ಹೊಡಿತ್ರಲ್ಲ ಹಂಗ ಆಚರಣೆ ಮಾಡಿದೀನಿ ಸ್ವಾಮಿ. ರಾತ್ರಿ ಕುಡಿಯೋರಿಗೆಲ್ಲ ಕೊಟ್ಟಿದೀನಿ. ನೋಡಿ ಏನು ಆಗೋಯ್ತು. ಅವಳು ನಿಮ್ ಸವಾಸಕ್ಕೆ ಬರಲ್ಲ ಇನ್ಮೇಲೆ. ಆಯ್ತು ಸ್ವಾಮಿ, ಒಳ್ಳೆ. ನಾವು ಫೋನು ಎಲ್ಲ ಕಿತ್ಕೊಂಡು ಮಗು ಸ್ಕೂಲ್ ಬಿಡಿಸಿ ಕರ್ಕೊಂಡೋಗಿ ನಮ್ಮ ಹಸು ಬಗ್ಗೆ ಸೇರ್ಸ್ಕೊಂತೀವಿ. ಅವಳೇ ನಮ್ಮ ಅಂಗಡಿ ಮುಂಗಟ್ಟು ಏನು ಮಾಡೋದ್ ಬೇಡ, ನಮ್ ತೋಟದಾಗ ಬರೀ ಮನೆಯಲ್ಲಿ ಇರ್ಬಿಟ್ರೆ ಸಾಕು. ನಾವೇನೆ ಅಡಿಕೆ ಚೀನಿ ಮಾಡಿಸ್ತೀವಿ. ನಮ್ದೇ 18 ಎಕರೆ ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ. ಇವು ಬಿಡಿ ಸ್ವಾಮಿ, ಒಳ್ಳೆ ಗಂಡು ಮೆಟ್ಟಿ ನಾಡಿದ್ದಂಗೆ ಇದು ಚಿತ್ರದುರ್ಗ. ಆಮೇಲೆ ಆ ಕಡೆ ಎಲ್ಲ ಒಳ್ಳೆ ನಿಮ್ಮ ಇಂಥವೆಲ್ಲ ನೋಡಿ ಮಗ ಇಲ್ಲಿ ಬಂದು ಎಷ್ಟು ಕೆಟ್ಟ ಬುದ್ಧಿ ಕಲ್ತು ನಿಮ್ಗೆಲ್ಲ ಕೆಟ್ಟ ಹೆಸರು ತಂದು. ಅಯ್ಯೋ ಅವಳು ಒಬ್ಳೆ ಬಂದಿಲ್ಲ, ಇಲ್ಲಿ ಸಹವಾಸ ದೋಷ ನಮ್ಮೂರಾಗ ಒಬ್ಳು ಇದ್ಲು. ಅವಳ ಜೊತೆ ಬಂದು ಅವಳು ಹಿಂಗೆ ಗಂಡ ಮಕ್ಳನ್ನೆಲ್ಲ ಬಿಟ್ಟು ಬಂದು ಕೊನೆಗೆ ಅವಳು ಬೀದಿ ಪಾಲಾಗಿ ಸರೋದ್ಲು. ನೋಡಿ ಆಗ ಹಂಗ ಇಷ್ಟೆಲ್ಲ ಹೇಳಿರುನು ನಮ್ಗೆ ಸ್ವಾಮಿ ದುಡ್ಡು ಕೊಟ್ಟಿಲ್ಲ, ಬಾ ಈಸ್ಕ ಅಂತ ಅಂತಾರಲ್ಲ. ಹೇಳ್ಬಾರ್ದು, ಬಿಡೋಣ ನಮ್ಮ ಹತ್ರ. ನೋಡಿ ಸ್ವಾಮಿ, ನಾವು ಅಲ್ಲಲ್ಲ ಮರ್ಯಾದೆಲ್ದಲ್ಲಿ ಹೇಳ್ತಾ ಇದ್ದೀವಿ. ನೋಡಿ ಸ್ವಾಮಿ ಹಿಂಗೈತೆ. ನಾವು ಏನೋ ನಮ್ಗೆ ಇವರು ಗುರುಪಿಯೋ ನಮ್ಮ ಸ್ವಾಮೀಜಿಗಳು ನಮ್ಗೊಂದು ದಯ ಕೊಟ್ರು. ಖಂಡಿತ ಆ ಜಾಗಕ್ಕೆ ಹೋಗಿ ಬರ್ರಿ, ಒಳ್ಳೇದಾಗ್ಲಿ. ಎಲ್ಲ ಇದು ಈ ಗಾಯ ಆಗೈತಿ ಅಂತ ಹಂಗೆ ಬಿಟ್ರೆ ಗಾಯ ಜಾಸ್ತಿ ಆಗುತ್ತೆ. ಇಲ್ಲ ಅಣ್ಣ, ಅವರು ನಮ್ಮ ಐನೋರು ಏನ್ ಹೇಳಿದಾರೆ ಗೊತ್ತಾ, ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ. ಅವರು ಬರೀ ಕವಡೆ ಹಾಕ್ಬಿಟ್ಟು ನೋಡಿ ಹೇಳ್ತಾರೆ. ಅವ್ರು ಹೇಳಿದ್ರು ಏನೂ ಆಗಿಲ್ಲ, ಕೆಟ್ಟದೇನೂ ಇಲ್ಲ, ಇದು ಆಸ್ಪತ್ರೆ ಕಾಯಿಲೆ ಅಲ್ಲ, ಇದು ದೇವ್ರದು. ಅವ್ರು ಸ್ವಲ್ಪ ದೇವಿ ಹತ್ರ ಹೋಗಿದಾರೆ, ದೇವಿ ಹತ್ರ ಬಿಡ್ತು ಅನ್ಸ್ಕೊಂಡು ಅವ್ರ ಪಾಡಿ ಅವ್ರು ಇರ್ತೀವಿ, ನಮ್ಮ ಪಾಡಿ ನಾವಿರ್ತೀವಿ ಅಂತ ಕೈ ಮುಕ್ಕೊಂಡು ಬಂದ್ಬಿಟ್ರೆ ಇವಳು ಒಂದ್ 3 ದಿವಸದಲ್ಲಿ ಎಲ್ಲ ಕ್ಯೂರ್ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಇವ್ರು ಹಿಂಗೆ ನೀವೆಲ್ಲ ಒಪ್ಸ್ಬಿಟ್ಟು ಈಗ ಎಲ್ಲ ಇದಾಯ್ತು ಅಂತ ಹೇಳಿ ಡ್ರೈವರ್ ಅವ್ರ ಯಜಮಾನನ್ನ ಡ್ರೈವರ್ ಇಲ್ಲ, ಯಾರು ಇಲ್ಲ ಕಂಡವ್ರೆ, ಗಂಡನ್ ಬಿಟ್ಟು ಬಂದಿದ್ದಾಳೆ. ಲಾರಿ ಡ್ರೈವರ್ ಅಂತ ಸ್ವಾಮಿ? ಇಲ್ಲ ಬಿಡ್ರಿ. ಏನೋ ಇವಾಗ ನಾವು ಸ್ವಲ್ಪ ಬುದ್ಧಿ ಬಂತಲ್ಲ ಅಂತ ನಾವ್ ಅಷ್ಟೇ ಸ್ವಾಮಿ. ಇಲ್ಲ, ಯಾವ ಡ್ರೈವರ್ ಇಲ್ಲ, ನಾವ್ ಯಾವ ಗಂಡನೂ ಇಲ್ಲ ಅವಳಿಗೆ. ಅದೇನೋ ನಮ್ಗೆ ಅವೆಲ್ಲ ಬೇಡ, ಹಳೆ ಕಥೆಗಳು. ನಾವು ಈಗ ಅವಳು ಒಂಚೂರು ಕ್ಯೂರ್ ಆಗ್ಬಿಟ್ರೆ, ಅಲ್ಲಿ ಆಸ್ಪತ್ರೆ ಇಲ್ಲ ಅಣ್ಣ, ಒಂದ್ ಸ್ವಲ್ಪ ಅಂತ ಸ್ಪೆಷಾಲಿಟಿ ಆಸ್ಪತ್ರೆಗಳು ಇಲ್ಲ ನಮ್ಮೂರಲ್ಲಿ. ಚಿಕ್ಕ ಪುಕ್ಕ ಆಸ್ಪತ್ರೆ ಈಗ ಇವ್ರಿಗೆಲ್ಲ ಕ್ಲಿಯರ್ ಆಗ್ಬಿಡ್ತದೆ ನಾಳೆ ನಾಡ್ದಂತು ಅಂದ್ರೆ. ಒಂಚೂರು ಕಮ್ಮಿ ಆಗೈತಂತೆ. ನಿಮ್ಗೆ ರಾತ್ರಿ ಫೋನ್ ಮಾಡಿ ಹೇಳಿದ್ಲಂತಲ್ಲ? ಕಮ್ಮಿ, ಒಂಚೂರು ಕಮ್ಮಿ ಐತಿ, ಒಂಚೂರು ಉರಿ ಐತೆ ಅಂತ ಅವಳೆ. ಅದೆಲ್ಲ ಕಮ್ಮಿ ಆದ್ಮೇಲೆ ನಾವ್ ಊರ್ಗ್ ಹೋಗ್ತೀವಿ. ಅದಕ್ಕೆ ಏನೋ ನಮ್ಮ ಮನೆತನದಿಂದ ನಿಮಗ್ ತಪ್ಪಾಗಿದ್ರೆ ದಯವಿಟ್ಟು ಮನ್ಸಲ್ಲಿ ಇಕ್ಕಂಬೇಡಿ. ದಯವಿಟ್ಟು ನಿಮ್ಮ ಅಣ್ಣ ತಮ್ಮದಿ ತಿಳ್ಕೊಂಡು ಕ್ಷಮಿಸ್ಬಿಡಿ ಸರ್.
ಇಲ್ಲ ರೀ ನಾವೇನ ಅಂತವರಲ್ಲ, ನೀವು ಸ್ವಾಮಿ ನೀವ್ ಆ ಕಡೆ ಎಲ್ಲ ಬಂದಾಗ ಫೋನ್ ನಂಬರ್ ಕೊಡಿ, ಬೇಕಾದ್ರೆ ಬಂದು ಆ ಕಡೆ ಎಲ್ಲ ನಾವು ನಮ್ಮ ಫ್ರೆಂಡು ಅದು ಟೂರ್ ಹೋಗ್ತೀವಲ್ಲ ಆ ಕಡೆಗೆಲ್ಲ ಬಂದಾಗ್ಬೇಕಾದ್ರೆ ಬಂದು ಮಾತಾಡ್ಕೊಂಡು ಬರ್ತೀವಿ. ಎಂತ ಒಳ್ಳೆ ಜನ ಅಂತ ಕಂಡ್ಮೇಲೆ ಒಂದು ಟೀ ಕುಡ್ಕೊತೀವಿ ನಿಮ್ಮ ಮನೆ ಹತ್ರ. ಇರ್ಲಿ ಅಣ್ಣ, ನಾನು ನೆಕ್ಸ್ಟ್ ಟೈಮ್ ನಾಳೆ ಮಾಡ್ತೀನಿ, ನಂಬರ್ ಕೊಡ್ತೀನಿ. ಆಯ್ತು ಸ್ವಾಮಿ. ಯಾವಾಗ ಕಾಂಟ್ಯಾಕ್ಟ್ ಆಗಿದ್ದಾನ ನಮ್ಮ ಸಂಬಂಧ ಹಿಂಗೆ ಇರ್ಲಿ. ಆಯ್ತಣ್ಣ. ಅದಕ್ಕೆ ನಿಮ್ಗೆ ಹೇಳ್ದೆ, ಯಾವ ದೇವ್ರಿಗೂ ಹೋಗ್ಕೋಬೇಡಣ್ಣ, ನಾವು ಅವ್ರ ನಿಮ್ ಸುದ್ದಿಗೆ ಫೋನ್ ಮಾಡಕ್ ಬಿಡಲ್ಲ, ಫೋನ್ ಎಲ್ಲ ಕಿತ್ಕೊಂತೀವಿ, ನಮ್ಮ ಪಾಡಿಗೆ ನಾವಿರೋ ಅವಳನ್ನ ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ಅದೊಂದು ನೀವು ಮಾಡ್ಕೊಡ್ಬೇಕಣ್ಣ ದಯವಿಟ್ಟು. ಏನ್ ಹೇಳಿ? ಅದೇ ನೀವೇನು ಬೇರೆ ಯಾವ ದೇವ್ರಿಗೂ ಹೋಗಿ ಒಂದ್ ಸ್ವಲ್ಪ ಏನೋ ತೊಂದರೆ ಕೊಡ್ಬೇಡ್ರಿ ಅವಳಿಗೆ. ನಾವು ಅವಳಿಂದ ನಿಮ್ಗೇನೋ ತೊಂದರೆ ಬರಲ್ಲ. ಆಯ್ತು ಸ್ವಾಮಿ, ಆಯ್ತು, ಒಳ್ಳೇದು. ಒಂದು ಒಳ್ಳೇದಾಗ್ಲಿ. ತೊಂದರೆ ಗೊತ್ತಿಲ್ಲ. ಗುರುಪ್ರಿಯ ನಮ್ಮ ಸ್ವಾಮೀಜಿ ಅಂತ ಶೃಂಗೇರಿಯಾಗಿದ್ದಾರೆ. ಅವರು ಯಾವ್ದು ನಿಮ್ಗೆ ಕಷ್ಟ ಪಷ್ಟ ಏನ ಇದ್ರು ಹೇಳು ಅಂತ ಅಂದ್ರು. ಅವ್ರಿಗೆ ಇವ್ರದ ನಾವು ಖಂಡಿತ ಇದೆಲ್ಲ ಒಂಚೂರು ವಾಸಿ ಆದ್ಮೇಲೆ ನಮ್ಗೆ ಫ್ರೀ ಆದಾಗ ಖಂಡಿತ ಹೋಗ್ಬಿಟ್ಟು ಬರ್ತೀವಿ. ಆಯ್ತು, ಒಳ್ಳೇದು ಸ್ವಾಮಿ. ಒಳ್ಳೇದ್ ಮಾಡ್ಲಿ ಸ್ವಾಮಿ. ಒಳ್ಳೇದ್ ಮಾಡ್ಲಿ ಸ್ವಾಮಿ, ನಿಮ್ಗೂ ಒಳ್ಳೇದ್ ಮಾಡ್ಲಿ. ಆಯ್ತು ಸ್ವಾಮಿ. ಅವರು ದೇವರಂತ ಮನುಷ್ಯರು, ದೊಡ್ಡ ಕುಟುಂಬದವರು, ಚಿತ್ರ ವಸ್ತೂರ್ಗ ಅವ್ರದ್ದು ಅಲ್ಲ. ನೀನು ನಿಮ್ ಹೆಂಗಸರು, ಸ್ವಂತ ಹೆಂಗಸರು ಯಾರವ್ರು? ಸ್ವಂತ ಹೆಂಗಸ್ರೆ ಕೊಡ್ತೀರ ಅವ್ರ ಕೈಗೆ ಒಂಚೂರು? ಅದೆಲ್ಲ ಹೇಳಿರೋದು ನಿಮ್ಗೆ ಹೇಳ್ತೀನಿ ನಿಮ್ ಕೈಲಿ. ರೇ ಅದೆಲ್ಲ ಬಿಡ್ರಿ. ಅದೆಲ್ಲ ಬಿಡ್ರಿ ಅಂತ ಅವ್ರು ಬಾಗ್ಲು ತಕೊಂಡಿದೀನಿ, ಬರ್ರಿ ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡಿಯಂಗ್ ಮಾಡ್ಯಾರ ಗೊತ್ತಾ? ರೇ ಲಲಿತಾ ಅವ್ರು ನಿಮ್ಮನ್ ಬಿಡಲ್ವಂತೆ, ನಿಮ್ಮನ್ ಮದ್ವೆ ಆಗೇ ಆಗ್ತಾರಂತೆ. ಲಲಿತಾರ್ಗ ಗುಂಜಿಕ್ಕ ಅಲ್ಲ, ಅವ್ರು ನಿಮ್ ಹೆಂಗಸರ ಕೈ ಕೊಡು. ಕೊಡ್ತೀನಿ, ಲಲಿತನ್ ಕೈ ಕೊಡ್ತೀನಿ, ಲಲಿತಾ ಅವ್ರ ಕೈಲಿ ಕೊಡ್ತೀನಿ. ಲಲಿತಾರಲ್ಲ, ನಿಮ್ ಹೆಂಗಸರ ಕೈ ಕೊಡು. ಹಲೋ ಹಲೋ, ಹಲೋ, ಹೇಳು ಚಿನ್ನು, ಹೇಳು ಚಿನ್ನು. ಚಿನ್ನು ಕಳ್ಳಿ ಚಿನ್ನು, ಒಡವೆ ಚಿನ್ನು, ನೀವ್ ಅಣ್ಣ ತಮ್ಮಿಗೆ ಮೋಸ ಮಾಡಿ ಚಿನ್ನು. ಎಲ್ಲಿದ್ದೆ ಹೇಳು ಅಡ್ರೆಸ್ ಕರೆಕ್ಟ್ ಆಗಿ. ಚಿನ್ನು ಬರ್ತೀಯಾ? ಎಲ್ಲಿದ್ದೆ ಹೇಳು. ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಒಂತ ವೀರನ್ ಜೀವನ ಮಾಡ್ಕೊಂಡು ಏನೋ ಒಡೆಗ್ ಮದ್ವೆ ಆಗಣ. ಮಗು ಎಲ್ಲ ಬಿಟ್ಟು ಬಂದಿದ್ದೀನಿ ಮನೇಲೇನೆ. ಯಾವ್ದಾನ ರೈಲ್ಗೆ ಬಸ್ ಸಿಕ್ಕಿ ಹೊರಗೆ ಹೋಗಲ್ಲ ಚಿನ್ನಾಲ್ ಮುಂಡೆ. ನನಗೆ ಏನ್ ಗೊತ್ತಾ, ಒಂದೇ ಒಂದ್ ಆಸೆ, ನೀವು ನೋಡಕ್ ಅಷ್ಟಪ್ಪ ಇದ್ದೀರಲ್ಲ. ನಿಮ್ಮ ಅಮ್ಮನ್ ಮೆಂಟ್ರಿ ಬಿಟ್ಟು ಮಟ್ಟ ಮಂಗಳಾರ ಅಂತ ಒಳ್ಳೆ ಮಾತಾಡ್ತೀಯಲ್ಲ ಚಿನ್ನಾಲಿ. ನೀನ್ ಎಷ್ಟು ಊರು ಹಾಳು ಮಾಡಿದ್ರು ಅಂದರು. ಒಡವೆ ವಸ್ತ ಬಳ್ಕೊಂಡು ಬಂದು ಒಡವೆ ವಸ್ತ ಬಳ್ಕೊಂಬಂದು ಇವತ್ತು ನೀವು ನಿಮ್ ಅಣ್ಣದಿರಿ ಸಿಕ್ಕಿ ಸುಟ್ಟಾಕ್ಬಿಡ್ತಾರೆ. ಅದು ನನಗ್ ಕೊಡಲ್ವಾ? ನಿಂತ ವೀರ ನನಗ್ ಕೊಡಲ್ವಾ? ಹಲೋ, ಎಷ್ಟು ಜನ ಕೊಟ್ರಿ ಮುಂಡೆಗಳು? ಮಣ್ಣಿನ ಹೋಗಿ ಬಂದ ನಾನು ಬಂದ ಇದಕ್ಕೆ ಶೃಂಗೇರಿ ಮಟ್ಟ. ನನಗ್ ಕೊಡಲ್ವಾ ಅದನ್ನ? ಹೇಳು ಚಿನ್ನು, ಮಾತಾಡು. ಐ ಲವ್ ಯು. ಹಲೋ, ಐ ಲವ್ ಯು. ಹೇಳಣ್ಣ. ಇದು ಯಾರು ಶಿಲ್ಪ ಅನ್ನೋರ್ ಮನೆಗೆ ಅವ್ರು ನೋಡಿ ಈಗ ಮಾತಾಡಿದೆ. ಶಿಲ್ಪ ಹ್ಞೂಣ್ಣ, ಶಿಲ್ಪ ಅನ್ನೋರ್ ಮನೆಗೆ ಅವ್ರ ಫ್ರೆಂಡ್ ಅಂತೆ ಮಾತಾಡಿದ್ರಿ. ಈಗ ಅಲ್ಲಿ ಇರಕ್ಕಾಗಲ್ಲ ಬಂದೆ ಅಂದ್ರೆ ಚೆನ್ನಾಗೆ ಬೈದಿದ್ದೀನಿ. ಅಣ್ಣ ಯಾವ ಊರು ಅಂತ ತಿಳ್ಕೊಬೇಕಾಯ್ತಲ್ಲ ನಮ್ಮ ಮೆಲ್ಲುಗೆ. ನಾನು ನಿಮ್ ಬಾಕುಗಾಗಿ ಅಂತ ಇವಳ್ಯಾರು ಇವ್ರ ಶಿಲ್ಪ ಅನ್ನೋರು, ಅವ್ರ ಫ್ರೆಂಡು, ಅವರೆಲ್ಲ ಚಿನ್ನಾಲೇರವ್ರು. ಅಣ್ಣ ಇಲ್ಲಿ ಕೇಳೋಣ, ನೀನು ಏನ್ ಮಾಡ್ಬೇಕಾಯ್ತು ಗೊತ್ತಾ ಅಣ್ಣ? ಅಕ್ಕ ನಿಮ್ದು ಯಾವ ಊರು, ಏನು ಎಲ್ಲಿದ್ದೀರಾ? ಆಯ್ತು, ನಾನು ಅವಳು ನೋಡಂಗ ಆಗೈತೆ, ಬರ್ತಾ ಇದ್ದೀನಿ ಅಂತ ಅಡ್ರೆಸ್ ತಿಳ್ಕೊಂಡಿದ್ರೆ ಹೋಗ್ಬೋದಾಯ್ತು. ನೀವು ಇನ್ನೊಂದ್ಸರಿ ಫೋನ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಸಮಾಧಾನ ಮಾತಾಡಿ ಅಣ್ಣ. ಯಾವ ಊರು? ಆಯ್ತು, ನಾನು ಈಗ್ಲೇ ಬರ್ತೀನಿ, ಕಾರ್ ತಗೊಂಡು ಕೂತ್ಕೊಂಡು ಮಾತಾಡೋಣ. ನನ್ಗೋಸ್ಕರ ಅಷ್ಟೊಂದು ಮನೆ ಬಿಟ್ಟು ಬಂದವಳು ತಿರ್ಗಾ, ನಾನು ಬಂದ್ ಮಾತಾಡ್ತೀನಿ, ನಿಧಾನ ಮಾತಾಡಿ ಅಣ್ಣ. ಅಲ್ಲಣ್ಣ ಅವರು ಇದು ಹಿಂಗ ಏನೋ ಒಂಥರ ಮಾತಾಡ್ತಾರೆ ಇವ್ರು, ಹಂಗ್ ಮಾತಾಡ್ದಂಗ ಅವಳು ಶಿಲ್ಪ ಅನ್ನೋಳು. ಅಣ್ಣ ಅವ್ರು ಯಾವ ತರನ ಮಾತಾಡ್ಲಿ, ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ. ಇದೊಂದೇ ಒಂದು, ತಿರ್ಗಾ ನೀವೇ ಫೋನ್ ಮಾಡ್ಬಿಟ್ಟಿ ಈ ಅವ್ರಿಗೆ ದಯವಿಟ್ಟು ಆಯ್ತು, ಮನೆಗಿದ್ದೆ ಅವಾಗ್ಲೇ ಏನೋ ಮಾತಾಡಕ್ ಆಗ್ಲಿಲ್ಲ, ನಾನ್ ಬೆಳಗ್ಗೆ ಆದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕಾರ್ ತಗೊಂಡ್ ಬಂದ್ಬಿಡ್ತೀನಿ, ಎಲ್ಲಿಗೆ ಬರ್ಬೇಕು, ದುಡ್ಡು ಒಡವೆ ಕ್ಲೀನ್ ಆಗಿ ಮಾಡಿಕೊಂಡಿರು, ನಾನು ಬರ್ತೀನಿ, ನಿಂಗೊಂದ್ ಸಂಸಾರ ಮಾಡಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂತ ಅಷ್ಟು ತಿಳ್ಕೊಳ್ಳೋಣ. ಆಮೇಲೆ ಹೋಗ್ಬಿಟ್ಟು ಹೊಡೆದು ಎತ್ತಾಕೊಂಡು ನಾನು ಬರ್ತೀನಿ ಅಷ್ಟೇನೆ. ಇದನ್ನ ಲೋಡ್ ಸಾಪ್ ಫಾರ್ಮ್ ಮಾಡ್ಬಿಡ್ತಾರಲ್ಲ ಎಲ್ಲ ದೇಶ ನೋಡಂಗ ಮುಂಟೆ ಅವಳು. ಅಣ್ಣ ಹಂಗೇನಣ್ಣ, ನಮ್ಮ ಅಕ್ಕಂಗೆ ಆತರ ಬೈತಿದ್ದೆ ಅಣ್ಣ. ಅಲ್ಲ ಇದೆಂತದ ಮೊನ್ನೆ ಎಲ್ಲ ಲೋಡ್ ಸಾಪ್ ಮಾಡಿ ಇದು ದೇಶ ನೋಡಂಗ್ ಮಾಡ್ಯವಳೆ ನಿಮ್ಮ ಇದು ಅಂತ ಹಂಗ್ ಮಾಡ್ಯಾರು ಅಂತ ನನಗೆ ಭಯ ಆಗ್ತಾ ಇದೆ ಅಣ್ಣ. ಅಣ್ಣ ಇಲ್ಲ ವಾಟ್ಸಾಪ್ ಅಕ್ಕ. ಒಂದ್ಸಲ ಅಲೆ ಹೇಳಿದ್ರಲ್ಲ
ಎಲ್ಲ ಮನೆಗೂ ಹಂಚ್ಬಿಟ್ಟವಳಣ್ಣ ಬಡ್ಸಾಕ್ ಮಾಡಿ. ಅಣ್ಣ ಏನಿಲ್ಲ, ಹ್ಮ್ ನೀವು ದಯವಿಟ್ಟು ಅವಳಿಗೆ ಫೋನ್ ಮಾಡ್ಬಿಟ್ಟು ಹ್ಮ್ ತಿರ್ಗಾ ಫೋನ್ ಮಾಡಿ ಒಳ್ಳೆ ಕ್ಲೀನಾಗಿ ಮಾತಾಡ್ರಿ. ಹೆಂಗ ಅಂತವ್ರು ಕ್ಲೀನ್ ಆಗಿ ಮಾತಾಡ್ತಾರ, ನೀವ್ ಇವತ್ತಿಗೆ ಬಿಟ್ಕೊಂಡು ಯಾರು ಮಗು ಹಾ ಹಲೋ ಯಾರು ಹಲೋ ಮಗು ನರಸಿಂಹರಾಜು. ಇಲ್ಲಿ ಮಗು ಬೆಳ್ಳೆ ಇಲ್ಲ, ಬೆಳ್ಳೆ ತುಮಕೂರು. ಇದು ಇಲ್ಲಿ ಮಗು ಅಲ್ಲ, ನಾವು ಅಲ್ಲೇ ಇವ್ರು ಯಜಮಾನ್ರು. ಆಯ್ತಪ್ಪ, ನನ್ನ ದೃಷ್ಟಿಯಲ್ಲಿ ಹಾ ನೀವೆಲ್ಲ ಮಕ್ಕಳೇ. ಸ್ವಾಮ್ಯಾರ ಆ ಸ್ವಾಮ್ಯಾರ ನಿನಗಾಗಿ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ಒಳ್ಳೇದ ಒಂದೂವರೆ ಲಕ್ಷ ರೂಪಾಯಿ ಹೇಳ್ದ. ಬರೀ ಪೂಜೆ ಪುನಸ್ಕಾರಗಳನ್ನು ನಿನಗೋಸ್ಕರ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸರಲ್ಲಿ ನಾನು ಅರ್ಚನೆ ಎಲ್ಲ ಮಾಡಿ ಇವತ್ತು ನಿನಗೆ ಒಳ್ಳೇದಾಗಬೇಕು ಅಂತ ನಿನಗಾಗಿ ನಿನ್ನ ಜೀವಗಾಗಿ ನಿನ್ನ ಜೀವನದಲ್ಲಿ ನಿನ್ನ ರಾಜಕೀಯ ಪ್ರವೇಶ ಮಾಡಿ ನಿನಗೆಲ್ಲ ಒಳ್ಳೇದಾಗಬೇಕು, ನಿನಗೆಲ್ಲ ಬರಬೇಕು, ನೀನು ಮುಂದೆ ಬರಬೇಕು, ನಿನ್ನ ರಾಜಕೀಯ ಜೀವನ ನಡಿಬೇಕು, ಮನೆ ಮಠ ಎಲ್ಲ ಮಾಡಬೇಕು, ನೀನು ಮಕ್ಳಿಗೆಲ್ಲ ಒಳ್ಳೇದಾಗಬೇಕು, ನೀನ್ ಕಾರ್ ತಗೊಬೇಕು, ಬಸ್ ತಗೊಬೇಕು, ಲಾರಿ ತಗೊಬೇಕು, ಏರೋಪ್ಲೇನ್ ಅಲ್ಲಿ ಓಡಾಡ್ಬೇಕು ನಿನ್ಗೆ ಅಂತ ತುಂಬಾ ತುಂಬಾ ಆಸೆ ಇದೆ ಅಲ್ವೇನಪ್ಪ? ಆಸೆ ಐತೆ ಅಂತ. ಇದು ಹಳೆ 89 ವರ್ಷ ಒಟ್ಟಿಗೆ ಇದು ಪ್ಯಾರೆಂಟ್ ಲವ್ಲಿ ಆಗ್ದಂಗೆ ಆಯ್ತು ಕಾರ್ ತಗೊಂಡು. ಈಗ ಒಂದ್ ಕಾರ್ ತಗೊಂಡಿದ್ಯಲ್ಲೋ, ಅದೇ 70 ವರ್ಷ ಒಟ್ಟಿಗೆ ಪ್ಯಾರೆಂಟ್ ಲವ್ಲಿ ಹಾಕಿ ಮದುವೆ ಕರ್ಕೊಂಡು ಹೋದಂಗೆ ಐತಿ. ಈಗ ನಿನಗೋಸ್ಕರ ನಾನು ಎಷ್ಟು ಒಳ್ಳೇದ್ ಮಾಡಿಲ್ವ ನನಗೆ? ರಾಘವ್ ಹೇಳ್ಬೇಡ, ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ಪುನಸ್ಕಾರ ಅಂತ ಯಾವ್ದು ಮನೆದು ಆಗ್ಲಿಲ್ಲ, ಅರ್ಜಿ ಕೊಟ್ರು. ನಿನ್ಗೆ ಒಳ್ಳೇದ್ ಮಾಡ್ಲಿಲ್ವ ನಾನು? ಬರೀ ಪೂಜೆ ಪುನಸ್ಕಾರ ಅಂತ ಅವು ಬೆಳೆದಿದ್ದು ಅವು ಕಿತ್ಕೊಟ್ಟೆ, ಅದು ಉದ್ರೋದ ಎಲ್ಲ. ಏನ್ ಉದ್ರೋದ್ವೋ ಕಂದ? ಸರಿ ಎಲ್ಲ ಪೂರ್ತಿ ನುಣ್ಣುದ್ರೋದು, ಇದು ಒಂದು ಗೊತ್ತಾಗಿಲ್ಲ. ಏನಪ್ಪ ಬಿಡಿ, ಅದೇನಮ್ಮ ಅದೇ ಜ್ಞಾಪನ ಬಂತು. ಅದೇನು ಏನೋ ಜ್ಞಾಪನ ಬಂತು, ಕೂದ್ಲು ಕಿತ್ಕೊಡ್ರಿ ಅಂತ ಅಂದವ, ಜ್ಞಾಪನಕ್ಕೆ ಬಂತು. ಒಂದು ಇಲ್ಲ, ಎಲ್ಲ ತಡಕಿರು, ಒಂದು ಕಿತ್ತು ಅಲ್ಲ ಕಿತ್ತು, ಆಗಳಿಗೆ ಕಿತ್ತು, ಒಂದು ಎಲ್ಲ ಉದ್ರೋದು ಒಂದು. ಏನು ಇದು ಕಂದ? ಕಂದ ಎಲ್ಲಾನು ಚುವ ಅಂತ ಹೊರಟೆ ಈಗ. ಕಂದ ಸ್ವಾಮಿ ಹೇಳಿ ಸ್ವಾಮಿ, ಏನ್ ಕಂದ ಅಂತೀರ? ಕಂದ, ಒಳ್ಳೆ ತಿಂಡಿ ಊಟ ಎಲ್ಲ ಮಾಡಿ BP ರೈಸ್ ಮಾಡ್ಕೊಂಬೇಡ ಕಣೋ ಕಂದ. ತಾಳಿದವನು ಬಾಳಿಯಾನು, ನೀನ್ ತಾಳ್ಮೆಯಿಂದ ಇರ್ಬೇಕು ಕಣೋ ಕಂದ. ನಿನಗೆ ಒಳ್ಳೇದ್ ಮಾಡ್ಬೇಕಲ್ಲೋ. ಇದು ಊಟ ಸೇರಲ್ಲ ಒಂದ್ಸರಿ ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಐತೆ. ಏನು ಅದು ಶಬ್ದ? ಬಸ್ಸು. ಬಸ್ಸಾ? ಹೂನಳ್ಳಿಯಲ್ಲಿ ಹೋಗ್ತಾ ಇದ್ದೀನಿ. ಈಗೇನು ಹೇಳ? ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಆಗತ್ರಿ. ಆಮೇಲೆ ಇದು ಕಣ್ಣು ಮಂಜು, ಕೈ ಕಾಲೆಲ್ಲನ ಹೊಡ್ತಾ. ಹಂಗೆ ಇರೋ ಲೈನಲ್ಲಿರೋ. 1 2 3 3 3 6 6 3 9 9 4 13 13 ಕಣ. 13 ಆಗೈತ್ ಕಣ. ಹಂಗಂದ್ರೆ ಯಾರೋ ಒಬ್ರು ನೀನ್ ಇಟ್ಕೊಂಡಿದ್ಯಲ್ಲ ಹೆಣ್ಣು, ಅವರು ನಿನ್ಗೆ ಮಾಟ ಮಾಡಿಸಿದ್ದಾರೆ ಕಣ. ಏನ್ ಮಾಡ್ಬೇಕಂತೆ? ಅವ್ರ ಹೆಸರು ಏನ್ ಗೊತ್ತನೋ? ಲಲಿತಾ. ಆಮೇಲೆ ಅವ್ರ ಜೊತೆಗೆ ಒಬ್ರು ಗಂಡು ಸೇರ್ಕೊಂಡಿದ್ದಾರೆ. ಇಬ್ರು ಗಂಡಸರು. ಅದೇ ಅವ್ರು ಲವ್ ಮಾಡ್ತಾ ಇರೋರು. ಒಂದು ನಿಮಿಷ ನಾನು ಹೇಳೋದಕ್ಕ ಸುಮ್ನಿರ್ಬೇಕು. ಹಲೋ ಗಾಡಿ ನಿಲ್ಸ್ಬಿಟ್ಟು ಮಾತಾಡೋದೇನೋ ಕೊರೋ ಅಂತ ಐತೆ. ಹಲೋ, ಗಾಡಿ ನಿಲ್ಸಲೇ. ಗಾಡಿ ನಿಲ್ಸ ಒಂದ್ ನಿಮಿಷ ಕಂದ. ಇಲ್ಲಿ ಒಟ್ಟು ನಾವು ನಿಲ್ಸೋ. ಸರ್ವವಿಘ್ನ ಶಾಂತಿಯೇ ಕಂದ. ಯಾರು ಸ್ವಾಮಿಗಳ?
ಕಂದ ಹೇಳಿ ಸ್ವಾಮಿ. ಹೋಗಿದ ಕಾರ್ಯ ಏನಾಯ್ತು? ಏನ್ ಕಾರ್ಯ? ಇನ್ನೀನ್ ಏನಕ್ ಹೋಗಿದ್ದು ಕಂದ? ಹೆಣ್ಣು ನೋಡ್ಕೊಂಡ್ ಬರಕ್ ಹೋಯ್ತು. ಏನಾಯ್ತು? ಹೆಣ್ಣು ಗಂಡು? ಮುಚ್ಚೋ ಮಧಾಂತ. ಹೆಣ್ಣು ಗಂಡು? ನಮ್ಮ ಅಪ್ಪ ಅಮ್ಮನೆ ಮದ ಅಂತಿಲ್ಲ, ಈಗ ಬಿಟ್ರಿ ಬಿಟ್ಟಿಲ್ಲ ನಾನು. ಹೇಳಿ. ಹೆಣ್ಣು ಗಂಡ ನೀನ್ ನೋಡ್ಕೊಂಡ್ ಬರಕ್ ಹೋಗಿದ್ದು? ನೀವ್ ಹೆಣ್ಣಿನ ಕಡೆ ಅಲ್ವನೋ? ಹಾ ಕರೆ, ನಂಗೆ ಗೊತ್ತಾಗ್ಲಿಲ್ಲ ಸ್ವಾಮಿ. ಯಾಕೋ ಮಧಾಂತ? ಅಯ್ಯೋ ಎಷ್ಟು ಬೈತ್ಯ. ಲಾಸ್ಟಿಗೆ ಹೋದ್ ನನ್ನ ಕೈದಲ್ಲಿ ಹೋಗದ್ರ ಮಗನೇ ತಿಕ್ಕಳಿಸ್ತಿ. ಯಾಕೆ ನನ್ನ ಅಯ್ಯೋ ಅನ್ನಿಸ್ತೀನಿ ಅಮ್ಮ. ಹೇಳಿ ಸ್ವಾಮಿ. ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿ ನಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನ ಮೂರಿಗೆ ಬಂದು ನಿಮ್ಗೆಲ್ಲ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೇದು ಮಾಡ್ಲಿ. ನಿನ್ನ ಮನೆತನದ ಮದುವೆ ಮುಂಚಿ ಕಾರ್ಯ ಮಂತು ಮಠ ಮಾರ್ಯ ಎಲ್ಲೋಕ್ಕೆಲ್ಲ ಒಳ್ಳೇದು ಮಾಡಿ ನಿಮ್ಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡಿ ನಿಮ್ಗೆ ಹೋಗೋ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಂದರ್ಯ. ಲೇ ನಾನ್ ಕಣ ಕೂದ್ಲು ಸ್ವಾಮಿ. ಇವ್ರು ಇದು ನಾನ್ ಅಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲ್ಗುಂಟೆ ಪಾಳ್ಯದವ್ರು. ಅವ್ರಲ್ಲ ಕಣ ಕಂದ. ಹೇಳಿ ಸ್ವಾಮಿ, ಯಾಕೆ ಇನ್ನ ಇದು ಹುಷಾರಾಯ್ತ್ರ? ಹ್ಞೂ ಕಣ ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನೋ ಬಂದಿರ್ಲ್ರ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಏನಾಯ್ತು ಸ್ವಾಮಿ? ಹಲೋ ಇವ್ರು ಗ್ಯಾಸ್ಟ್ರಿಕ್ ಸ್ವಾಮಿ ನಿಮ್ಮ ಇದೆ ನಂಟವ್ರು ಇವ್ರೇ. ಹೇಳು. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ಈಗ ಎಲ್ಲ ಸಾಲ ಮಾಡಿ ಕೋಳಿ ತಂದಲ್ಲ ನೀವು. ಆಯ್ತು ಸ್ವಾಮಿ, ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ ಅಂತ. ಒಂದ್ ನಿಮಿಷ ತಡಿಯೋ ಸ್ವಾಮಿನ. ನಿನ್ ಮೂಸ ಕಂಟ್ರೋಲ್ ಮಾಡ್ಕ ಸ್ವಾಮಿ. ನಿನ್ ಮೂಸ ಸ್ವಾಮಿ. ಕಂದ ಏಕಂದ ಇದು 15 ಜನಕ್ಕೆ ಒಂದೇ ಸಲನ ಹೊಟ್ಟೆ ತುಂಬ್ಕಣ ಊಸ್ಬಿಡ್ತೀಯ. ಲೇ ನಿನ್ಗ್ ಒಳ್ಳೇದ್ ಮಾಡ್ಬೇಕಾದ್ರೆ ಏನು ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡ್ದಲ್ಲ ಅವ ಗಾರೆನೆಲ್ಲ ಹೋಯ್ತೆ ನಮ್ದು ಕೂದ್ಲು. ಲೇ ಕಂದ. ಏಕಪ್ಪ ಲೇ ಮಗನೇ. ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ, ಅದೇ ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ. ಮಗನೇ ಅಪ್ಪನ ಮೇಲೆ ಸಿಟ್ ಮಾಡ್ಕಂತೇನೋ? ಸಿಟ್ಟ ನೀವು ನಿಮ್ಮ ಹತ್ರ ಎಲ್ಲ ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ. ದಾರುಣ ವ್ಯಾಕ್ಯವಿಂಟಂ ಪುಲಿಸಿತದಂ ನಾತರೆ. ವೆಂಕಟರಾಜ ತೋರ್ಮಂದಿದೆ ನಾ ಬಾರ್ದಲೆ ನಾ ಸುಮ್ತಲೆ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು, ಸಂಸ್ಕೃತ. ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣ, ಅದನ್ನ ಕೇಳೋ. ಇದು ಕೇಳ ಹೋಗಬಾರ ಅಂದ್ಬೇಡ, ಅಚ್ಚುಕಟ್ಟಾಗಿ ಮಾತಾಡಿದ್ರಿ ನಮಗೂ ಬೆಲೆ ಐತೆ. ಲೇ ಮಗನೇ. ನೋಡ ಎಷ್ಟ್ ಸಲ ಅಂತ ಮಗನೇ ಅಂತ ಮರ್ಯಾದೆ ಕೊಟ್ರಿ. ಮಗನೇ ಹೇಳಿ. ಹೇಳಿ ಏನ್ ಮಾಡ್ತಿದ್ಯೋ? ಕುತ್ಕೊಂಡು ಇದು ಇದು ಚೊಳೆ ಆಗ್ತಾ ಇದೆ. ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚವಳಿ ಕೈ ಕಳೋ. ಇದು ಪ್ಯಾಂಟ್ ಪಂಚವಳಿ ಕೈ ಕಳ. ಪಂಚವಳಿಕೆ ನಿಮ್ ಸ್ವಾಮಿನ ನೀನು? ಹ್ಞೂ ಕಣ. ಯಾಕೋ? ಅದ್ರೊಳಗೆ ಕೈ ಕಂಡು ಅಲ್ಲಲ್ಲ ಇವ್ರೆ ಅಣ್ಣ ಅಲ್ಲ ಇವ್ರ ಅಂತ ಸ್ವಾಮಿಗಳೇ. ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ನಿಮ್ಮ ತರ ಹಿಂಗೆಲ್ಲ ಹೇಳ್ಕೊಡೋತಿ ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದೆಂತದ್ದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋ ಹೊತ್ತಿಗೆ ಮತ್ತೆ ಬರ್ಬಾರ್ದ ಟೈಮಾಗ ಮಳೆ ಬರ್ತೈತೆ, ಬರ್ಬಾರ್ದೆಲ್ಲ ಕಾಯಿಲೆ ಬರೋದು. ಈಗ ಹಿಂಗೆಲ್ಲ ನಿಮ್ಮಂತರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ, ಆಮೇಲೆ ಇದೆಂತದ್ದು ಇವಾಗ ಅಂತದ್ದು ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು ಏನ್ರಿಂದ ಹೇಳಿ? ನಿಮ್ಮಂತರ ಎಲ್ಲರಿಗೂ ಕೈ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರದಕ್ಕೆ ಎಂತೆಂತ ಕಾಯಿಲೆ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ, ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರಾ? ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ
ನಿನ್ ಸಮೇತ ಸುಟ್ಟ ಹಾಕಿ ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈ ಕೈ ಲಕ್ಕ ಲಕ್ಕ ಅಂತಿದ್ದಂಗೆ ಕೊರೋನಾ ಲಕ್ಕ ಲಕ್ಕ ಅಂತ ಹೊರಟೋತ. ಹ್ಞೂ ಅಲ್ಲಲ್ಲ ಇವ್ರೇ ನಿಮ್ಮ ಹೆಸರೇನು ಸ್ವಾಮಿಗಳೇ? ಹಾ ಹೆಸರು ಲಕ್ಕ ಲಕ್ಕ ಸ್ವಾಮಿ ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ಊರು ತಾಲೂಕು ಯಾವ ರಾಜ್ಯ ಇದೆಂತದ ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ, ಅಲ್ಕಟ್ ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ಹ್ಮ್, ನಮ್ಮೂರಲ್ಲ. ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವ ಊರು? ಅದೇ ನಿಮ್ದು ಬಳ್ಳಾಪುರ ಅಲ್ವಾ? ಹಲೋ, ಹಾ ಐಕರಿ ಸಮಯ ನಿಮ್ ಸವಾಸ ಸಾಕು. ಏ ಕಂದ ತಡಿಯ, ಒಂದ್ ನಿಮಿಷ ತಡಿಯ. ಮಗನೇ ಸ್ವಾಮಿ ಅಂದ್ಬಿಟ್ರೆ ಲಕ ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ, ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಅದೇ ನಮ್ ಜಾಟ್ ಗಿಡ್ಸೋದು. ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ನಿಮ್ಮ ಅಪ್ಪ ಎಷ್ಟು ವರ್ಷ ಆಗೈತು? ನಮ್ಮ ಅಪ್ಪ ಎಷ್ಟನ ಆಗ್ಲಿ, ನೀನು ಹೇಳ ಮಾತಾ ಇದು. ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವಳಿ ಕೈ ಲಕ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ, ಬುಕ ಅಂದ್ರೆ ಇದು ಕೆಮ್ಮು ಹೋಗ್ತದೆ, ಲಕ ಲಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ, ಲೇ ಪಾಯ ಅಂದ್ರೆ ಅದೇ ನಾನು. ಲೇ ತಡಿಯ ಒಂದ್ ನಿಮಿಷ. ಹಾ, ನೀನು ಎಲ್ಲಿದ್ಯಾ ಈಗ? ನಾನಿಲ್ಲಿ ಸೋಳಿ ಆಗ್ತಾ ಇದ್ದೆ, ಇಲ್ಲಿ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಯೊಳಗೆ ಹೋಗ, ನಾನು ಹೇಳ್ದಂಗ್ ಮಾಡ. ಬಚ್ಚಲ ಮನೆಗೆ ಹೋಗ್ ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಹೋಗ. ಹೇಳಿ. ಎಲ್ಲಿದ್ಯಾ? ಬಾಗ್ಲಾಗಿದ್ದೀನಿ. ಯಾವ ಬಾಕ್ಲಾಗೆ? ಬಚ್ಚಲ ಮನೆ ಬಾಗ್ಲಾಗೆ. ಒಳಿಕ್ ಹೋಗೋ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯಾನ? ಇಲ್ಲ. ಈ ಪಂಚೆ ಉಟ್ಕೊಂಡಿದ್ಯಾ, ಪ್ಯಾಂಟ್ ಇಟ್ಕೊಂಡಿದ್ಯಾ? ಇದು ಟವಲ್ ಹೊತ್ಕೊಂಡು ಪಂಚೆ ಉಟ್ಕೊಂಡು, ಅಲ್ಲ ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ವೇರ್ ಹಾಕೊಂಡಿದ್ಯಾ, ಅದ್ರ ಮೇಲೆ ಟೌಲ್ ಇಟ್ಕೊಂಡಿದ್ಯಾ? ಇಲ್ಲ ತಲೆ ಕಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ, ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕಿ ತೊಗೊಂಡೈತೆ, ಪಿನ್ ಹಾಕೊಂಡಿದೀನಿ. ಯಪ್ಪ, ಏನನ್ನ ಆಗ್ಲಿ, ನೀನ್ ಪ್ಯಾಂಟ್ ಬಿಚ್ಚೋ, ಪಿನ್ನ ಹಾಕೊಂಡಿರು, ಏನೇನ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ, ಬೇರೆ ಟೈಮ್ ಪ್ಯಾಂಟ್ ಬಿಚ್ಚಾ? ಇಲ್ಲ ಪೂರ್ತಿ ಬಿಚ್ಚಿಲ್ಲ, ಉಗಿಸ್ ಬಿಚ್ಚಿದ್ದೀನಿ. ಇದು ಅಂತ ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ, ಮಂಡಿ ತಕ ಬಿಚ್ಚಪ್ಪ ಪ್ಯಾಂಟು. ತಿರ್ಗಾ ಇಕ್ಕಳಕ ಕತ್ಲೆಟ್ ಮೇಲೆ ಕರೆಂಟ್ ಇಲ್ಲ, ತಿರ್ಗಾ ಇಕ್ಕಳಕ್ಕಾಗಲ್ಲ. ಯಪ್ಪ ನಾನು ಬೇಕಾದ್ರೆ ಬಂದು ಪಿನ್ ಹಾಕಡಿವಂತೆ. ಪ್ಯಾಂಟು ಅರ್ಧ ಬಿಚ್ಚಿ ಹೇಳ್ತೀನಿ, ಮಂಡಿ ತಕ ಬಿಟ್ಬಿಡು ಬಿಚ್ಚಿ. ಏನಕ್ಕೆ ಪ್ಯಾಂಟ್ ಬಿಚ್ಚೋದು ಹೇಳಿ ನೀವು? ಸ್ವಾಮಿ ಕಂದ, ಪ್ಯಾಂಟ್ ಬಿಚ್ತಾನ ನೀನು? ಇಲ್ಲ, ಇದು ಕುಂಡಿ ತಕ ಬಿಚ್ಚಿದ್ದೀನಿ. ಕುಂಡಿ ತಕ ಬಿಚ್ಚಿದ್ದೀನಿ. ಏ ಕೆಳಗ್ ಬಿಡಪ್ಪ ಹೋಗ್ಲಿ ನೀನು. ನಿನ್ ಮಕ್ಕ ಅಂತ ಇದು ಪಿನ್ನ ಐತೆ ಇದ್ರಾಗೆ. ಈಗ ಹೋಗ್ಲಿ, ಅಂಡರ್ವೇರ್ ಕಾಣ್ತೈತಾನಪ್ಪ. ಕಾಚಾ ಇದು ಟೀ ಪಟ್ನದ ಕಲರು. ಟೀ ಪಟ್ನ ಕಲರು. ಟೀ ಪುಡಿ ಕಲರು. ಅದು ಬಿಚ್ಚು, ಒಂಚೂರು ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವು ಕೂದ್ಲು ಕೇಳಿಸ್ತಾರ ನೀವು? ಅದೇ ಯಾವಾಗ ಒಂದ್ಸಲ ಕೂದ್ಲು ಕೇಳಿಸಿದ್ರಲ್ಲ ಆ ಸಮಯ? ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು. ನೀವು ಲಕ ಲಕ ಸಮಯ? ಮೂ ಕಣ. ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಕೆ ಹೇಳಿ ಜಲ್ದು. ಮಳೆ ಇದೆ. ಏನೈತಿ ಈಗ? ಈಗ ಅಂಡರ್ವೇರ್ ಬಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು? ಅಂಡರ್ವೇರ್ ಬಿಚ್ಚಿದ್ಮೇಲೆ ನಂದು ಕೈಲಿ ಮೊಬೈಲ್ ಐತೆ. ಕೈಯಾಗ ಮೊಬೈಲ್ ಐತಲ್ಲ, ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತೆ?
ಅಂಡರ್ವೇರ್ ಬಿಟ್ಟಿದ್ಮೇಲೆ ಇದು ನೀವು ಕೂದಲು ಸಮೇರ ಅಲ್ಲ ಕಣೋ ಅಂಡರ್ವೇರ್ ಬಿಟ್ಟಿದ್ಮೇಲೆ ಅದು ಹೇಳಣ ಇದು ಇದೆಂತದು ಎಲ್ಲಾನ ಬಿಡಿಸಿ ಎಲ್ಲಾನ ಯಾರು ಹೇಳ್ರಿ ನೀವು? ನಾನು ಅಲ್ಕಾಡ್ ಸ್ವಾಮಿ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಏನೈತೆ ಅಲ್ಲಿ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಂಡರ್ವೇರ್ ಐತೆ. ಅಂಡರ್ವೇರ್ ಕೆಳಗೆ ಕೆಳದ್ಮೇಲೆ ಅಲ್ಲಿ ಏನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಇವ್ರು ಅಲ್ಲ, ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ? ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ. ಮತ್ತೆ ನಿಂತಾಗ ಏನಾಯ್ತು? ಎಲ್ಲ ಪ್ರಪಂಚಗಿರೋದು ಅವ್ರ ತೋರ ಐತೆ. ಈಗ ಐತಾ? ಇಲ್ವೇ ಇಲ್ಲ. ಪ್ಯಾಂಟ್ ಇಲ್ಲ ಟೈಮ್ ಐತಿ ಪ್ಯಾಂಟ್ ಕೇಳ್ತಾ ಇಲ್ಲ ಆಚೆ ಹೋಗ್ರಿ ನೀವು. ಇಲ್ಲ ಕಮ್ಮ